ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಳೆದು ಚೆನ್ನಾಗೈತೆ, ಎಳೆದು ತೊಂಡೆಕಾಯಿ ಇವಾಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ ಮಾಡ್ಕೊಂಡು 1-2 ವಿಜಿಲ್ ನೀರಲ್ಲಿ ಕೂಗಿಸ್ಕೊತೀನಿ, ಇಲ್ಲ ಡೈರೆಕ್ಟ್ ಹಂಗೇನೂ ಮಾಡ್ಕೊಬೋದು, ಫ್ರೈ ಥರ. ನಾನು ಕೂಗಿಸ್ಕೊಂಡು ಮಾಡ್ತೀನಿ. ಇವಾಗ ಕುಕ್ಕರ್ಗೆ ಬೇಯಕ್ಕೆ ಹಾಕೋಣ. ನೋಡ್ರಿ, 2 ಕಪ್ ನೀರು ತೊಗೊಂಡಿದ್ದೆ. ಟೀ ಕಪ್ಪಲ್ಲಿ ಸ್ವಲ್ಪ ನೀರು ಮತ್ತು ತೊಂಡೆಕಾಯಿ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಬೇಯಿಸೋಕ್ಕಿಡ್ತೀನಿ. ನೋಡಿರಿ, ಬೇಯೋಕ್ಕಿಟ್ಟಿದ್ದೀನಿ ಕ್ಯಾಪ್. ನೋಡಿರಿ, ನಾನು ಪಲ್ಯಕ್ಕೆ ತೆಂಗಿನಕಾಯಿ ರುಬ್ಕೊಳಕ್ಕೆ ತೊಗೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಣ ಖಾರದ ಪುಡಿ ಮತ್ತು ಅರಿಶಿಣ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಕೊತೀನಿ. ನೋಡಿರಿ, ಇಷ್ಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಒಂದೇ ಎಲೆ ಹುಣಸೆಹಣ್ಣು, ಸ್ವಲ್ಪ ಹುಳಿ ಇರಲಿ ಅಂತ. ನಾನು ಒಗ್ಗರಣೆಗೆ ಇಷ್ಟು ಕಾಣತ್ತೆ ಎತ್ತಿಕೊಂಡಿದ್ದೀನಿ. ನೋಡಿರಿ, ಒಣಮೆಣಸಿನ್ಕಾಯಿ ಒಂದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಡಲೆಬೇಳೆ, ಹಾಗೆ ಇಲ್ಲಿ ಕರಿಬೇವು, ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಇಟ್ಕೊತೀನಿ. ಇಲ್ಲಿ 2 ವಿಜಿಲ್ಲು ಆಗಿತ್ತೆ. ತೊಂಡೆಕಾಯಿ 2 ವಿಜಿಲ್ ಹೊಡೆದಿತ್ತೆ. ಇವಾಗ ಓಪನ್ ಮಾಡಿ ಒಗ್ಗರಣೆ ಹಾಕೋಣ. ಫ್ರೆಂಡ್, ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಸಾಸಿವೆ, ಜೀರಿಗೆ, ನೋಡ್ರಿ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಸಾಸಿವೆ, ಸಾಸಿವೆ ಜೀರಿಗೆ ಚಟಪಟ ಅನ್ನೋವರೆಗೂ ಸ್ವಲ್ಪ ಲೈಟಾಗಿ ಕೆಂಪದ್ರಲ್ಲಿ ಬಂತಂದರೆ ಈರುಳ್ಳಿ ಹಾಕೋಬೇಕು. ನೋಡ್ರಿ, ಇವಾಗ ಚಟಪಟ ಅಂತ ಇರುತ್ತೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ, ಒಣಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಈರುಳ್ಳಿದು ಲೈಟಾಗಿ ಕ್ರಿಸ್ಪಿ ಇರಬೇಕು. ಈರುಳ್ಳಿ ಫುಲ್ಲು ಬೇಯಿಸ್ಕೋಬಾರ್ದು, ಅಂದರೆ ಕಪ್ಪಗೆ ಬರಬಾರ್ದು. ಇದು ಸ್ವಲ್ಪ ಕ್ರಿಸ್ಪಿ ಥರ ಇದ್ದಾಗ ಪಲ್ಯಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಕ್ರಿಸ್ಪಿ ಥರ ಟೇಸ್ಟ್ ಬರುತ್ತೆ. ಈ ಥರ ಫ್ರೈ ಮಾಡಿಕೊಂಡು ನೋಡ್ರಿ, ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಸಿ ಕೊಬ್ಬರಿ ಎಲ್ಲ ರುಬ್ಕೊಂಡಿದ್ದಲ್ಲ, ಅದು ಇವಾಗ ಈ ಥರ ರುಬ್ಕೊಂಡಿದ್ದೀನಿ. ನೋಡ್ರಿ, ತೊಂಡೆಕಾಯಿ ಈ ಥರ ಚೆನ್ನಾಗಿ ಬೆಂದಿತ್ತೆ. ಇವಾಗ ನೀರೇನಿದು ವೇಸ್ಟ್ ಮಾಡ್ಕೊಬಾರ್ದು. ಇದಕ್ಕೆ ಫುಲ್ಲು ಹಾಕಬೇಕು. ನೀರೇನು ವೇಸ್ಟ್ ಮಾಡಬಾರ್ದು. ನೀರು ಚೆಲ್ಬಿಟ್ರೆ ಅದ್ರದ್ದೆಲ್ಲ ಟೇಸ್ಟು ಏನೂ ಇರೋಲ್ಲ, ಬೇಯಿಸ್ಕೊಂಡಿರ್ತೀವಲ್ಲ. ಆದ್ದರಿಂದ ಇವಾಗ ಹಸಿ ಇದು ಕಾಯಿ ರುಬ್ಕೊಂಡಿದ್ದಿದ್ವಿ, ಇದಕ್ಕೆಲ್ಲ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಹಿಡ್ಕೊತ್ತೆ. ಇವಾಗ ಈ ಬೇಯಿಸ್ಕೊಳ್ಳೋಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಲ್ಲ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ನೋಡ್ರಿ, ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ರುಬ್ಕೊಂಡಿದ್ದು ಮಸಾಲೆ ಹಾಕ್ತಾ ಇದ್ದೀನಿ. ಕಾಯಿ ಈ ಥರ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಡೈರೆಕ್ಟ್ ಪಲ್ಯನೂ ಅಂದರೆ ಬೇಯಿಸ್ಕೊಂಬಲ್ಲಂಗೆ ಹಾಕ್ಕೊಂಡಿದ್ರು ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಅದೊಂದು ಥರ ತೋರಿಸ್ತೀನಿ ನಿಮಗೆ ಇನ್ನೊಂದು ಟೈಮಿಗೆ. ಇವಾಗ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ಇಷ್ಟು
ನೀರು ಹಾಕ್ಕೊತಾ ಇದ್ದೀನಿ ನಾನು, ಸ್ವಲ್ಪ 1 ಟೀ ಕಪ್ ಅಷ್ಟು, ಇನ್ನು ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ. ಚೆನ್ನಾಗಿ ಪಲ್ಯಕ್ಕೂ ಒಂಥರ ಗ್ರೇವಿ ಥರ ಇದ್ದರೆ ಚೆಂದ ಅಲ್ಲ ತಿನ್ನೋಕ್ಕೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ಸ್ವಲ್ಪ ರೆಡಿ, ಇದು ಕೊತ್ತಂಬರಿ ಮೇಲೆ ಉದುರಿಸಿದ್ರೆ ಪಲ್ಯ ರೆಡಿ, ತೊಂಡೆಕಾಯಿ ಪಲ್ಯ ರೆಡಿ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ. ಇವಾಗ ಚಪಾತಿ ಜೊತೆ ಸಖತ್ ಟೇಸ್ಟ್ ತೊಂಡೆಕಾಯಿ ಪಲ್ಯ. ಸ್ವಲ್ಪ ಬೇಯಿಸ್ಕೊಂಡಿದ್ರೆ ರೆಡಿ. ನೋಡ್ರಿ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಕೊತಾ ಇದ್ದೀನಿ. ಕ್ಯಾಪ್ ಮುಚ್ಚಿದ್ರೆ ಪಲ್ಯ ರೆಡಿ. ಇವಾಗ ನೋಡ್ರಿ ಲಾಸ್ಟಲ್ಲಿ ಒಂದು ಸರ್ತಿ ಮುಚ್ಚಾದ್ಮೇಲೆ ಈ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ರಿ ಈ ಥರ ಇರಬೇಕು ಚಪಾತಿಗೆ. ಎಳೆ ತೊಂಡೆಕಾಯಿ ಆದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇನ್ನೂ ಬರುತ್ತೆ. ಒಂಥರ ಕೆಂಪುಗೆ ಒಂಥರ ಯೆಲ್ಲೋ ಕಲರ್ ಬರುತ್ತಲ್ಲ, ಅದು ಸ್ವಲ್ಪ ಅಷ್ಟು ಹಣ್ಣಾದಂಗೆ ಇರುತ್ತಲ್ಲ, ಅಷ್ಟೇನು ಹುಳಿ ಜಾಸ್ತಿ ಬರುತ್ತೆ ಅದರಲ್ಲಿ. ಇದರಲ್ಲಿ ಎಳೆದಾದರೆ ಚೆನ್ನಾಗಿರುತ್ತೆ, ಅಷ್ಟೊಂದು ಹುಳಿ ಹೊಡೆಯಲ್ಲ ತೊಂಡೆಕಾಯಿ. ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ, ಚಪಾತಿಗೆ ರೆಡಿ ಮಾಡ್ಕೊತೀನಿ. ತೊಂಡೆಕಾಯಿ ಪಲ್ಯ ರೆಡಿ ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಇದು ಗೋಧಿ ನೆನೆಸ್ಕೊಂಡಿದ್ದೆ ನೈಟು, ಒಂದು 10 ಗಂಟೆದಂಗೆ ನೆನೆಸ್ಕೊಂಡಿದ್ದೆ. ಇದು ಗೋಧಿ ನೆನೆಸಿದ್ದು ಏನಪ್ಪ ಅಂತಂದರೆ, ಇವಾಗ ಹಬ್ಬ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಇವಾಗ ಅದು ಸಿರಿಧಾನ್ಯ ಇದು ಗೋಧಿದು ಮಣ್ಣು ಹಾಕಿ ಬಿಡ್ತಾ ಇದ್ದೀನಿ. ಹಬ್ಬದ ಅಷ್ಟರಲ್ಲಿ ಬರುತ್ತೆ. ಇವಾಗ ನಾನು ಕೆಂಪು ಮಣ್ಣು ಇಲ್ಲೇ ಇತ್ತು ಮನೆಯಲ್ಲಿ, ಯೂಸ್ ಮಾಡ್ತಾಯಿದ್ದೆ ರಂಗೋಲಿಗೆ, ಅದೇ ಹಾಕ್ಕೊತಾ ಇದ್ದೀನಿ. ಇವಾಗ ನೈಟು ನೆನೆಸಿದ್ದು ಇದು ಚೆನ್ನಾಗಿ ನೆಂದಿತ್ತೆ. ಈ ಥರ ಮೊಳಕೆ ಎಲ್ಲ ಬಂದಿತ್ತೆ ನೋಡ್ರಿ, ಒಂಚೂರು ಮೊಳಕೆ ಆಚೆ ಬಂದಂಗಾಗಿತ್ತು ನೋಡ್ರಿ. ಇವಾಗ ಈ ಥರ ಹಾಕ್ಕೋಬೇಕು. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ನೀರು ಹಾಕ್ಕೋಬೇಕು, ಆವಾಗ ಬೇಗ ಬರುತ್ತೆ. ಇಲ್ಲಾದರೆ ಇದು ಮೊಳಕೆ ಕಟ್ಟಿನಂಗೆ ಕಾಟನ್ ಬಟ್ಟೆಯಲ್ಲಿ ಕಟ್ಕೊಂಡು ಮತ್ತು ತಿರುಗಿ ಮೊಳಕೆ ಬಂದಾಗೆ ಮತ್ತು ಮಣ್ಣಲ್ಲಿ ಈ ಥರ ಪಾಟು ಇಲ್ಲಾಂದರೆ ಅದರ ವೇಸ್ಟ್ ಆಗಿದ್ದು ಬಟ್ಲು ಈ ಥರ ಪ್ಲಾಸ್ಟಿಕ್ ಯಾವುದರ ಬಾಲಿದ್ರೆ ಅದರಲ್ಲಿ ಹಾಕ್ಕೋಬೋದು. ಹಾಗೆ ನೋಡಿರಿ ಈ ಥರ ಮೇಲೆ ಮಣ್ಣು ಉದುರಿಸ್ಕೊತಾ ಇದ್ದೀನಿ. ಇದಕ್ಕೂ ಹಾಗೆ ಮಾಡ್ತೀನಿ. ನಾನು 2 ಪಾಟ್ ಇಕ್ಕೋತಾ ಇದ್ದೀನಿ. ಹಾಗೆ ಪ್ಲಾಸ್ಟಿಕ್ ನೀರು ಬಾಟ್ಲ್ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಎಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ, ದಟ್ಟಾಗಿ ನೀಟಾಗಿ ಉದ್ದ ಬರುತ್ತೆ. ಎಷ್ಟು ಕಾಳದಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ದಟ್ಟಾಗಿ. ನೋಡ್ರಿ ಮೇಲೆ ಈ ಥರ ಉದುರಿಸ್ಕೋಬೇಕು. ನೋಡ್ರಿ ಇವಾಗ ಸ್ವಲ್ಪ ನೀರು ಹೊಡೆದಿಟ್ರೆ ಸಾಕು. ಇವಾಗ ಹಬ್ಬ ಅಷ್ಟರಲ್ಲಿ ಚೆನ್ನಾಗಿ ಬಂದಿರುತ್ತೆ. ಈ ಥರ ಮಾಡ್ಕೋಬೇಕಂದ್ರೆ ನೈಟೇ ಇವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಹಬ್ಬ ಅಷ್ಟರಲ್ಲಿ ಮೊಳಕೆ ಚೆನ್ನಾಗಿ ಬರುತ್ತೆ ಸಸಿ. ಟ್ರೈ ಮಾಡಿ ನೀವು. ಹಾಯ್ ಫ್ರೆಂಡ್ಸ್, ಮೀಶೋನಿಂದ ಸ್ಲಿಪ್ಪರು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವಾಗ
ಅನ್ಬಾಕ್ಸ್ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗಿತ್ತು. ಪ್ರೈಸು 214 ರೂಪಾಯಿ ಇತ್ತು. ಚೆನ್ನಾಗೈತೆ ಅಂತ ಆರ್ಡ್ರ್ ಮಾಡ್ಕೊಂಡಿದ್ದು. ನೋಡೋಣ ಬನ್ನಿ ಹೇಗೈತೆ ಅಂತ. ನೋಡಿ ಹೀಗೈತಿ ಸ್ಲೀಪರ್, ಚೆನ್ನಾಗೈತೆ. ಎರಡು ಹಿಡಿತೀನಿ ಇರಮ್ಮ. ವೇಟ್ಲೆಸ್ ಸ್ಲಿಪ್ಪರ್ ಚೆನ್ನಾಗೈತೆ. ಹಿಲ್ಸು ಹಿಲ್ಸ್ ಐತೆ. ಹಾಂ